परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्याद्युक्तार्थसङ्ग्रहम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। श्रीगुरुभ्यो नमः। ಭಗವದ್ಗೀತೆಯ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಭಕ್ತಿಯ ಬಗ್ಗೆ ಎಲ್ಲ ಹೇಳ್ತಾ, ಕೇವಲ ಭಕ್ತಿ ಮತ್ತು ತ್ಯಾಗಗಳಿದ್ದರೆ ಸಾಲದು, ಭಕ್ತ ಶೀಲವಂತನಾಗಿರಬೇಕು. ಭಾಗವತನ ಭಕ್ತಿಯ ಜೊತೆಗೆ ಅವನ ಶೀಲ ವರ್ಧನೆ ಆಗಬೇಕು. ನನ್ನ ಭಕ್ತ ಅವ ದ್ವೇಷರಹಿತನಾಗಿರಬೇಕು, ಸಕಲ ಪ್ರಾಣಿಗಳ ಮಿತ್ರನಾಗಿರಬೇಕು, ಅನುಕಂಪವುಳ್ಳವನಾಗಿರಬೇಕು, ಮಮತಾರಹಿತನಾಗಿರಬೇಕು, ಸುಖ ದುಃಖಗಳನ್ನು ಸಮನಾಗಿ ಕಾಣಬೇಕು, ಕ್ಷಮಾಗುಣವುಳ್ಳವನಾಗಿರಬೇಕು, ಏನು ದೊರಕುತ್ತದೋ ಅದರಲ್ಲಿಯೇ ತೃಪ್ತಿಯನ್ನು ಪಡ್ತಕ್ಕಂಥವನಾಗಬೇಕು, ಪ್ರಯತ್ನಶೀಲನಾಗಬೇಕು, ದೃಢವಾದ ನಿಶ್ಚಯವುಳ್ಳವನಾಗಬೇಕು, ನನ್ನಲ್ಲಿ ಭಕ್ತಿ ಉಳ್ಳವನಾಗಬೇಕು. ಇಂತಹ ಭಕ್ತ ನನಗೆ ಅತ್ಯಂತ ಪ್ರೀತಿ ಪಾತ್ರನಾಗ್ತಾನೆ. ಇಷ್ಟು ವಿಚಾರಗಳನ್ನು ಹಿಂದಿನ ಶ್ಲೋಕಗಳಲ್ಲಿ ಹೇಳಿ, ಆ ಸದ್ಭಕ್ತನ ಇನ್ನೂ ಕೆಲವು ಗುಣಗಳನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ನಿಂದೆಯಂತೆ ಸ್ತೋತ್ರವನ್ನೂ ಕೂಡ ತ್ಯಾಜ್ಯ ಅಂತ ತಿಳಿದವ. ತುಲ್ಯನಿಂದ ಸ್ತುತಿ, ನಿಂದ ಹಾಗೂ ಸ್ತುತಿ ಎರಡನ್ನೂ ಕೂಡ ಸಮನಾಗಿ ಸ್ವೀಕರಿಸುವುದು. ನಿಂದನೆ ಹೇಗೆ ತ್ಯಾಜ್ಯವೋ ಹಾಗೆ ಸ್ತುತಿಯೂ ಕೂಡ ತ್ಯಾಜ್ಯ. ಎರಡನ್ನೂ ಸ್ವೀಕರಿಸಲು ಅನರ್ಹ ಅಂತ. ತುಲ್ಯನಿಂದ ಸ್ತುತಿ. ಮತ್ತು ಮೌನಿ, ಮೌನಿ ಅಂದರೆ ಮನನಶೀಲ ಅಂತ ಅರ್ಥ. ಆಮೇಲೆ ಸಂತುಷ್ಟ ಏನಕೇನಚಿತ್, ಇದು ಹಿಂದೆ ಬಂದಿದೆ. ಏನಕೇನಚಿತ್ ಸಂತುಷ್ಟ, ಪರಮಾತ್ಮನ ಕೊಡ್ತಾನೆ ಅದರಲ್ಲಿ ತೃಪ್ತಿ ಪಡತಕ್ಕಂಥವನು. ಇಂಥವನು ನನಗೆ ಅತ್ಯಂತ ಪ್ರೀತಿ ಪಾತ್ರನಾಗ್ತಾನೆ. ಕಿಂಚ ಅಲ್ಲದೆ ತುಲ್ಯನಿಂದ ಸ್ತುತಿ ಹೇಯತ್ವ ನಿಂದಾಯಾ ತುಲ್ಯ ಸ್ತುತಿ ಯಸ್ಯ ಸಹ. ತುಲ್ಯನಿಂದ ಸ್ತುತಿ ಹೇಗೆ ಅಥವಾ ಶಬ್ದ ತುಲ್ಯವಾದ ನಿಂದಾಸ್ತುತಿ ಉಳ್ಳವ. ನಿಂದಾಯಾ ತುಲ್ಯ ಸ್ತುತಿ, ನಿಂದೆ ಹಾಗೂ ಸ್ತುತಿ ಎರಡನ್ನೂ ಒಂದೇ ರೀತಿಯಲ್ಲಿ ನೋಡ್ತಕ್ಕನು ಅಂತ ಅರ್ಥ. ನಿಂದೆ ಆಗಲಿ ಸ್ತುತಿ ಆಗಲಿ ಎರಡೂ ಕೂಡ ಸಮಾನವಾಗಿರ್ತಕ್ಕಂಥವನು. ಅಂಥವನು ತುಲ್ಯನಿಂದ ಸ್ತುತಿ. ನಿಂದೆಯ ಹಾಗೆ ಹೊಗಳಿಕೆಗೆ ಹಿಗ್ಗದವ. ಇದು ಭಗವಂತನ ಲಕ್ಷಣ ಅಂತ ಹೇಳ್ತಾ ಇರೋದು. ಅಂಥವನು ಮತ್ತು ಮೌನಿ, ಸಂತುಷ್ಟ ಏನಕ್ಕೇನಚಿತಿ, ತನಗೇನು ಸಿಗ್ತದೋ ಅದರಲ್ಲಿ ತೃಪ್ತಿಯನ್ನು ಹೊಂದತಕ್ಕವನು ಅಂತ ಅರ್ಥ. ಅನಿಕೇತಃ, ಅನಿಕೇತಃ ಅಂದರೆ ಏನು? ಅನಿಕೇತಃ ಅನಿಯತ ವಾಸ, ನಿಯತವಾಗಿ ಒಂದು ಕಡೆ ವಾಸ ಮಾಡದೆ ಇರುವವನು ಅಂತ. ನಿಯತವಾಗಿ ಒಂದು ಕಡೆ
ಒಂದು ಕಡೆ ಸ್ಥಿರವಾಗಿ ನಿಲ್ಲದವ ಅಂತ ಅರ್ಥ, ಒಂದರ್ಥ. ಇನ್ನೊಂದು ಅನಿಕೇತ ಅಂದರೆ ಅಂದರೆ ಪರಮಾತ್ಮ, ಪರಮಾತ್ಮನೇ ತನಗೆ ನಿಕೇತ ಆಗಿ ಇರತಕ್ಕಂಥವನು, ಪರಮಾತ್ಮನೇ ತನಗೆ ಆಶ್ರಯನಾಗಿರ್ತಕ್ಕಂಥವನು. ಅನಿಕೇತ ಅನಿಯತ ವಾಸ, ಅವನಿಗೆ ನಿಯತವಾದ ವಾಸ ಇಲ್ಲ, ಒಂದು ಕಡೆ ಇಂಥ ಒಂದು ಕಡೆ ಇರ್ತಾನೆ ಅಂತಿಲ್ಲ, ಎಲ್ಲಿ ಅವನು ಸ್ಥಿರವಾಗಿ ನಿಲ್ಲದವ ಅಂತ ಅರ್ಥ. ಮತ್ತೊಂದು ಅಕಾರ ಶಬ್ದವಾಚ್ಯ ಭಗವದಾಶ್ರಯೋವ, ಅಕಾರ ಶಬ್ದವಾಚ್ಯನಾಗಿರ್ತಕ್ಕಂಥ ಪರಮಾತ್ಮನೇ ತನಗೆ ಆಶ್ರಯ ಅಂತ ಅನುಸಂಧಾನ ಮಾಡತಕ್ಕಂಥವನು ಅನಿಕೇತ ಅಂತ. ನಿಯತವಾದ ಮನೆ ಇಲ್ಲದವ. ಈ ಒಂದೇ ಕಡೆ ವಾಸ ಮಾಡಿದಾಗ ನಮಗೆ ಆ ವಸ್ತುವಿನ ಮೇಲೆ ಒಂದು ಮಮತೆ ಬೆಳೆಯುತ್ತೆ. ಯಾವುದೇ ಒಂದು ವಸ್ತು ಅಥವಾ ಯಾವುದೋ ಒಬ್ಬ ವ್ಯಕ್ತಿ, ಯಾವುದೋ ಒಂದು ಸ್ಥಳ ಜೊತೆಯಲ್ಲಿ ನಾವು ಬಹುಕಾಲ ವಾಸ ಮಾಡಿದಾಗ ಅವುಗಳ ಮೇಲೆ ನಮಗೆ ಒಂದು ಮಮತೆ ಮತ್ತು ಸ್ವಾಮಿತ್ವಾಭಿಮಾನ, ಇದು ನನ್ನದು ಅಂತ ಆಗುವ ಸಾಧ್ಯತೆ ಇದೆ. ಮತ್ತು ಆ ವಸ್ತು, ಆ ವ್ಯಕ್ತಿ ಅಥವಾ ಆ ಸ್ಥಳಗಳಿಗೆ ಈ ವಿಕಾರ ವಿನಾಶಗಳು ಬಂದಾಗ ಅದರಿಂದ ಮನಸ್ತಾಪನೂ ಆಗುತ್ತೆ. ಒಂದೇ ಕಡೆ ವಾಸ ಮಾಡಿರ್ತಾನೆ, ಬಹಳ ಚಂದದ ಮನೆ ಕಟ್ತಾನೆ, ಕಷ್ಟಪಟ್ಟು ಮನೆ ಕಟ್ತಾನೆ, ಅದರ ಮೇಲೆ ಸ್ವಾಮಿತ್ವಾಭಿಮಾನ ಬಂದಿರುತ್ತೆ. ಮತ್ತು ಆ ಸ್ವಾಮಿತ್ವಾಭಿಮಾನ ಬಂದ ಮೇಲೆ ಅಹಂಕಾರ ಬರ್ತದೆ, ಪರಮಾತ್ಮನ ಮರಿತಾನೆ. ಅಂತಹ ಒಂದು ಸ್ವಾಮಿತ್ವಾಭಿಮಾನವನ್ನು ಬೆಳೆಸಿಕೊಂಡ ಮೇಲೆ ಒಂದು ವೇಳೆ ಆ ವಸ್ತು ನಾಶವಾದರೆ, ಅದು ಏನಾದರೂ ವಿಕಾರಗೊಂಡ್ರೆ ಆವಾಗ ಮನಸ್ತಾಪ ಆಗತ್ತೆ. ಆದ್ದರಿಂದ ಪರಮಾತ್ಮ ಭಕ್ತನಾದವನು ಯಾವುದನ್ನು ಹಚ್ಚಿಕೊಳ್ಳಬಾರದು. ಅವನಿಗೆ ಯಾವುದೇ ವಸ್ತುವಿನ ಮೇಲೆ ಆಸ್ತಿ ಅಥವಾ ಯಾವುದೇ ವ್ಯಕ್ತಿ ಯಾವುದರ ಮೇಲೆಯೂ ಅವನಿಗೆ ಅಟ್ಯಾಚ್ಮೆಂಟ್ ಇರಬಾರ್ದು, ನಿರ್ಲಿಪ್ತತೆ ಇರಬೇಕು. ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ತುಂಬ ಹಣ ಸಂಪಾದನೆ ಮಾಡ್ತಾನೆ, ಆಸ್ತಿ ಸಂಪಾದನೆ ಮಾಡ್ತಾನೆ, ಅದರ ಮೇಲೆ ವಿಶೇಷವಾಗಿರತಕ್ಕಂತಹ ಅಭಿಮಾನ ಬೆಳೆಸ್ಕೊಳ್ತಾನೆ. ಅಕಸ್ಮಾತ್ ಅದು ನಾಶವಾದರೆ ಅವನಿಗೆಷ್ಟು ಮನಸ್ತಾಪ ಆಗುತ್ತೆ. ಅದಕ್ಕೆ ಯಾವುದನ್ನು ಹಚ್ಕೊಳ್ಬಾರ್ದು ಅಂತ. ಪದ್ಮಪತ್ರ ಮಿವಾಂಭಸ ಅಂತ ಬಂತಲ್ಲ ಹಿಂದೆ, ಆ ರೀತಿ ಒಂದು ನಿರ್ಲಿಪ್ತತೆ ಬರಬೇಕಾದರೆ ಅವನು ಎಲ್ಲಿಯೂ ಒಂದು ಕಡೆ ನಿಲ್ಲಬಾರದು ಅಂತ ಯತಿಗಳಿಗೆ ಅದಕ್ಕೆ ಹೇಳಿದರು. ಒಬ್ಬ ಭಿಕ್ಷು ಅಂತ ಹೇಳ್ತಾರೆ, ಇನ್ನು ಯತಿನಲ್ಲ ಭಿಕ್ಷು, ಅವ ಒಂದು ಊರಲ್ಲಿ ಎಷ್ಟು ಸಮಯ ಇರ್ಬೋದು ಅಂದರೆ, ಪುರಾಣದಲ್ಲಿ ಬರುತ್ತೆ, ಹಸು ಕರೆಯುವಷ್ಟು ಸಮಯ. ಆ ಗ್ರಾಮದಲ್ಲಿ ಹಸು ಕರೀಲಿಕ್ಕೆ ಎಷ್ಟು ಸಮಯ ಬೇಕು ಅಷ್ಟು ಸಮಯ ಮಾತ್ರ ಯತಿಯಲ್ಲಿ ವಾಸ ಮಾಡಬೇಕಂತೆ. ಮತ್ತೆ ಅವನಿರಬಾರದು, ಮತ್ತೆ ಹೋಗ್ತಾ ಇರಬೇಕು, ತಿರುಗ್ತಾ ಇರಬೇಕು. ಹಾಗೂ ಒಂದು ಕಡೆ ನಿಂತು ಬಿಟ್ಟರೆ ಅವನಿಗೆ ಅಭಿಮಾನಾದಿಗಳು ಬೆಳಲಿಕ್ಕೆ ಶುರು ಆಗ್ತವೆ. ಆಮೇಲೆ ವೈರಾಗ್ಯವಿಲ್ಲ, ಏನೂ ಇಲ್ಲ. ಭವಿಷ್ಯೋತ್ತರ ಪುರಾಣದಲ್ಲಿ ಬರ್ತದೆ ಈ ವಿಷಯ. ಒಂದು ಗೋದೋಹನ ಕಾಲದಷ್ಟು ಮಾತ್ರ ಕಾಲದಲ್ಲಿ ಭಿಕ್ಷು ಒಂದು ಗ್ರಾಮದಲ್ಲಿ ನೆಲೆಸಬೇಕು, ಮತ್ತೆ ಇನ್ನೊಂದು ಗ್ರಾಮಕ್ಕೆ ಹೋಗ್ತಾ ಇರಬೇಕು ಅಂತ. ಅಲ್ಲಿದ್ದುಬಿಟ್ರೆ ಅವನಿಗೆ ಅಭಿಮಾನ ಬೆಳೀತದೆ. ಇನ್ನು ಪರಮಾತ್ಮನ ಭಕ್ತನಾದ ಅವ ಸಾಧಕ ಆದ್ದರಿಂದ ಅವ ಒಂದೇ ಕಡೆ ನಿಂತುಬಿಟ್ರೆ ಅವನ ಸಾಧನೆ ನಿಂತು ಹೋಗಿಬಿಡ್ತದೆ. ಮತ್ತೆ ಒಂದೇ ಕಡೆ ನಿಂತುಕೊಂಡಾಗ ಅವನಿಗೆ ಮಮತೆ ಅಭಿಮಾನ ಬೆಳೀತದೆ. ಹಾಗಾಗಿ ಅಂತಹ ಅಭಿಮನ್ಯಮಾನವಾಗಿರ್ತಕ್ಕಂಥ ವಸ್ತುವನ್ನು ಕಳೆದುಕೊಂಡಾಗ ಮನಸ್ತಾಪ ಆಗತ್ತೆ. ಆದ್ದರಿಂದ ಸಾಧಕ ಯಾವತ್ತೂ ಒಂದೇ ಕಡೆಗೆ ಇರದೆ ಯಾವಾಗಲೂ ಸಂಚರಿಸ್ತಾ ಇರಬೇಕು. ಇದನ್ನೇ ಅನಿಕೇತ ಅಂತ ಹೇಳು.
ನಿಯತವಾದ ಒಂದು ಸ್ಥಾನ ಇಲ್ಲದೇ ಇರುವುದು ಅನಿಕೇತ. ಈ ವಸ್ತುಗಳ ಸಂಘದಿಂದ ದೂರ ದೂರ ಹೋದ ಹಾಗೆ ಅವುಗಳ ಮೇಲಿನ ಮಮತೆ ಕಡಿಮೆ ಆಗ್ತದೆ. ಆಗ ಪರಮಾತ್ಮನ ಕಡೆಗೆ ಪ್ರೀತಿ ಹೆಚ್ಚಾಗತ್ತೆ. ಇದನ್ನೇ ಭಾಗವತದ 11ನೇ ಸ್ಕಂದದಲ್ಲಿ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ, ಯತೋ ಯತೋ ನಿವರ್ತೇತ ವಿಮುಚ್ಚೇತ ತತಸ್ತತಃ ಏಷಃ ಧರ್ಮಃ ನೃಣಾಂ ಕ್ಷೇಮಃ ಶೋಕಮೋಹ ಭಯಾಪಹಃ. ಈ ಒಂದು ಕಡೆ ಇರಬಾರ್ದು, ಹೋಗ್ತಾ ಇರಬೇಕು. ಅಲ್ಲ ಸುಮ್ಮನೆ ತಿರುಗುವುದು ಅಂತಲ್ಲ, ಸುಮ್ಮನೆ ತಿರುಗುವುದು ಉದ್ದೇಶವಿಲ್ಲದೆ ಸುಮ್ಮನೆ ತಿರುಗುವುದು ಅದು ಅನಿಕೇತತ್ವ ಅಲ್ಲ. ತಿರುಗುವುದಂತ ತೀರ್ಥ ಅಟನೆ ಮಾಡುವುದು ಅಂತ ಅರ್ಥ. ನಿರಂತರವಾಗಿ ತಿರುಗುವುದು ಅಂದರೆ ತೀರ್ಥಕ್ಷೇತ್ರವನ್ನು ಅಲಿತಾ ಇರಬೇಕು. ತೀರ್ಥಾಟನೆ, ಜಡವಾದ ತೀರ್ಥಗಳಿಗೆ ಹೋಗಿ ಅಲ್ಲಿ ನೀರುಗಳಲ್ಲಿ ಮುಳುಗಿ ಬರುವುದಲ್ಲ. ತೀರ್ಥಕ್ಷೇತ್ರ ಯಾತ್ರೆ ಅಂದರೆ ಜಡವಾಗಿರತಕ್ಕಂತಹ ನೀರಿನಲ್ಲಿ ಮುಳುಗಿ ಬರುವುದಲ್ಲ, ಆ ನೀರನ್ನು ಪವಿತ್ರವನ್ನಾಗಿ ಮಾಡೋದು. ನಾವೆಲ್ಲ ಹೋಗಿ ತೀರ್ಥವನ್ನು ಕಲುಷಿತಗೊಳಿಸಿ ಬರ್ತೀವಿ, ಆದರೆ ಭಾಗವತೋತ್ತಮರು ಅಲ್ಲಿ ಹೋಗಿ ಮಿಂದರೆ ಅದರಿಂದ ಆ ತೀರ್ಥ ಶುದ್ಧವಾಗತ್ತೆ. ಹಾಗೆ ಯಾರು ಅನಿಕೇತ ಆಗಿದ್ದಾರೋ ಅಂತಹ ಪರಮಾತ್ಮನ ಭಕ್ತರು ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದಾಗ ಅವರ ಸ್ಪರ್ಶದಿಂದ ತೀರ್ಥ ಶುದ್ಧಿಯಾಗತ್ತೆ. ಅದನ್ನು ಪವಿತ್ರ ಮಾಡುವಂಥದ್ದು ಅದು ತೀರ್ಥಾಟನೆ. ತತ್ವಜ್ಞಾನಿಗಳಾದವರು ಸರಿಯಾದ ಜ್ಞಾನವನ್ನು ಕೊಟ್ಟು ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನ, ತಜ್ಜನ್ಯವಾಗಿರ್ತಕ್ಕಂತಹ ಕಾಮಕ್ರೋಧಾದಿ ಕೊಳೆಯನ್ನು ತೊಳೆದು ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರೆ. ಆದ್ದರಿಂದ ಅವರಿಗೆಲ್ಲ ತೀರ್ಥರು ಅಂತ ಹೇಳೋದು. ಶ್ರೀಮದಾನಂದ ತೀರ್ಥರು. ತೀರ್ಥರು ಅಂತ ಯಾಕೆ ಹೇಳೋದು ಅಂದರೆ, ತೀರ್ಥಕ್ಷೇತ್ರದಲ್ಲಿ ಮಿಂದಾಗ ನಾವು ಹೇಗೆ ಆ ತೀರ್ಥದಿಂದ ಪರಿಶುದ್ಧರಾಗ್ತೇವೆ, ಹಾಗೆ ಆ ತೀರ್ಥರು ಅಂತ ಅನಿಸಿಕೊಂಡವರು ತಮ್ಮಲ್ಲಿರ್ತಕ್ಕಂತಹ ಜ್ಞಾನವನ್ನು ನಮಗೆ ಉಪದೇಶ ಮಾಡಿ ನಮ್ಮ ಅಜ್ಞಾನವನ್ನು, ಕಾಮಕ್ರೋಧಾದಿ ಕೊಳೆಯನ್ನು ತೊಳೆದು ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರೆ ಎಂಬ ಕಾರಣಕ್ಕೆ ಆ ತತ್ವಜ್ಞಾನಿಗಳನ್ನು ತೀರ್ಥರು ಅಂತ ಹೇಳೋದು. ಇಂತಹ ತೀರ್ಥರ ಅಟನೆ ತೀರ್ಥಾಟನೆ. ಇಂತಹ ತೀರ್ಥಾಟನೆ ಇರಬೇಕು. ಇದಕ್ಕೆ ಅನಿಕೇತತ್ವ ಅಂತ ಹೇಳೋದು. ಜಡವಾಗಿರತಕ್ಕಂತಹ ನೀರು ಕೇವಲ ಸ್ಥಳಗಳನ್ನು ತೀರ್ಥ ಅಂತ ಹೇಳಬಾರ್ದು. ಅದು ತೀರ್ಥ ಅಲ್ಲ. ಅದೇನು ಅಂದರೆ, ಯತ್ತೀರ್ಥ ಬುದ್ಧಿ ಸಲಿಲೆ ನಕರ್ಹಿಚಿಜ್ಜನೇಶು ಅಭಿಜ್ಞೇಶು ಪುಂಸಃ ಸಏವ ಗೋಖಸಃ ಅಂತ ಹೇಳ್ತಾರೆ. ಬರೀ ಜಡವಾದ ನೀರು ಕೇವಲ ಜಡವಾಗಿರತಕ್ಕಂತಹ ತೀರ್ಥಗಳಲ್ಲಿ, ನೀರಿನಲ್ಲಿ ಸ್ನಾನ ಮಾಡುವುದಲ್ಲ. ತೀರ್ಥರು ಅಂದರೆ ತತ್ವಜ್ಞಾನಿಗಳಾಗಿರ್ತಕ್ಕಂತಹ ತೀರ್ಥರು. ಅವರು ಸರಿಯಾದ ಜ್ಞಾನವನ್ನು ನಮಗೆ ಕೊಟ್ಟು ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನ ಹಾಗೂ ತಜ್ಜನ್ಯವಾಗಿರತಕ್ಕಂತಹ ಕಾಮಕ್ರೋಧಾದಿ ಕೊಳೆಯನ್ನು ತೊಳೆದು ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರೆ. ಆದ್ದರಿಂದ ಅವರಿಗೆ ತೀರ್ಥರು ಅಂತ ಹೇಳೋದು. ಇಂಥ ತೀರ್ಥರ ಅಟನೆ ಇದು ತೀರ್ಥಾಟನೆ. ಅಂದರೆ ಜಡವಾಗಿರತಕ್ಕಂತಹ ಕ್ಷೇತ್ರಗಳಿಗೆ ನೀರಿನಲ್ಲಿ ಮೀಯುವುದಲ್ಲ, ಇದು ನಿಜವಾದ ತೀರ್ಥ. ಇಂತಹ ತೀರ್ಥರಲ್ಲಿ ಅಟನೆ. ಇಂಥವ ತೀರ್ಥರಿಂದ ಉಪದೇಶವನ್ನು ಪಡೆಯಲು ಅಂಥವರನ್ನು ಹುಡುಕಿಕೊಂಡು ಹೋಗುವುದೇ ನಿಜವಾದ ತೀರ್ಥಾಟನೆ. ಜಡವಾದ ನೀರು ಹಾಗೂ ಸ್ಥಳಗಳನ್ನು ತೀರ್ಥ ಅಂತ ತಿಳಿಯುವವರು ಅವರು ಹೇಸರುಗತ್ತಿಗೆ ಸಮ ಅಂತ ಭಾಗವತದಲ್ಲಿ ಬರ್ತದೆ. ಈ ತರಹ ತೀರ್ಥಾಟನೆ ಮಾಡುವುದಕ್ಕೆ ಅನಿಕೇತತ್ವ ಅಂತ ಹೇಳೋದು. ಇಂತಹ ಒಂದು ಅನಿಕೇತತ್ವ ಒಂದೇ ಕಡೆ ಇಲ್ಲದೆ ನಿರಂತರವಾಗಿ ತಿರುಗುವುದಂದರೆ ಉದ್ದೇಶವಿಲ್ಲದೆ ತಿರುಗುವುದಲ್ಲ. ಈ ತೀರ್ಥರೆನಿಸಿಕೊಂಡಿರತಕ್ಕಂತಹ ತತ್ವಜ್ಞಾನಿಗಳ ಬಳಿಗೆ ಹೋಗಿ
ಅವರಿಂದ ಉಪದೇಶವನ್ನು ಪಡೆದು ನಾವು ಜ್ಞಾನವನ್ನು ಗಳಿಸುವಂಥದ್ದು, ಆ ಮೂಲಕವಾಗಿ ನಾವು ಪುನೀತರಾಗುವಂಥದ್ದು ನಿಜವಾದ ಇದು ತೀರ್ಥಾಟನೆ. ಇದನ್ನು ಕೃಷ್ಣ ಇಲ್ಲಿ ಅನಿಕೇತ ಅಂತ ಹೇಳ್ತಿದ್ದಾನೆ. ಮತ್ತು ಇನ್ನೊಂದು ಅರ್ಥವನ್ನು ರಾಯರು ಹೇಳ್ತಾರೆ. ಅನಿಕೇತ ಅಂದರೆ ಅಂದರೆ ಪರಮಾತ್ಮ, ಅಕಾರ ಶಬ್ದವಾಚ್ಯನಾಗಿರ್ತಕ್ಕಂಥ ಪರಮಾತ್ಮ. ಅವನೇ ನಿಕೇತ ಆಗಿ ಉಳ್ಳವನು, ಅವನೇ ನನಗೆ ಮುಖ್ಯ ಆಶ್ರಯ, ಉಳಿದವರು ಯಾರೂ ಅಲ್ಲ ಎಂಬುದಾಗಿ ಅರ್ಥವನ್ನು ನಿರೂಪಿಸ್ತಾರೆ. ಹೀಗೆ ಎಲ್ಲ ಜೀವರಿಗೂ ಪರಮಾತ್ಮನೇ ಮುಖ್ಯ ಆಶ್ರಯ, ಉಳಿದವರೆಲ್ಲರೂ ಅಥವಾ ಉಳಿದ ಎಲ್ಲ ವಸ್ತುಗಳು ಅವೆಲ್ಲ ಅಸ್ವಾತಂತ್ರ್ಯೇಣ ಸಾಮಾನ್ಯ ಆಶ್ರಯ ಅಷ್ಟೇ ಅಂತ ತಿಳ್ಕೊಳ್ಬೇಕು. ಈ ಜಡಗಳಾಗಿರ್ತಕ್ಕಂತಹ ಮನೆ, ಸ್ಥಳ ಇವ್ಯಾವು ನಮಗೆ ಆಶ್ರಯ ಆಗಲಾರವು. ಅವೆಲ್ಲ ಅವುಗಳ ಮೇಲೆ ಮಮತೆಯನ್ನು, ಸ್ವಾಮಿತ್ವವನ್ನು ಬೆಳೆಸ್ಕೊಳ್ಬಾರದು. ಆದ್ದರಿಂದ ಒಂದೇ ಕಡೆ ನಿಲ್ಲಬಾರದು ಎಂಬುದನ್ನು ಭಾಗವತ ನಿರೂಪಿಸ್ತಾ ಇದೆ. ವನಂತು ಸಾತ್ವಿಕೋ ವಾಸ, ಇನ್ನೊಂದು ಕಡೆ ಹೇಳ್ತಾರೆ, ವನಂತು ಸಾತ್ವಿಕೋ ವಾಸ ಗ್ರಾಮೋ ರಾಜಸ ಉಚ್ಯತೆ ತಾಮಸಂ ದ್ಯೂತ ಸದನಂ ಮನ್ನಿಕೇತಂತು ನಿರ್ಗುಣಂ. ವನ ಅನ್ನೋದು ಸಾತ್ವಿಕವಾದ ವಾಸಸ್ಥಳ, ಗ್ರಾಮ ಅನ್ನೋದು ರಾಜಸ ವಾಸಸ್ಥಳ. ಇನ್ನು ಜೂಜಾಟ, ಇವತ್ತಿನ ಕ್ಲಬ್ಗಳಿವೆಯಲ್ಲ, ಅವೆಲ್ಲ ತಾಮಸವಾಗಿರ್ತಕ್ಕಂಥ ವಾಸಸ್ಥಳ. ದೇವಾಲಯ ಮನ್ನಿಕೇತನಂತೂ ನಿರ್ಗುಣಂ, ನನ್ನ ನಿಕೇತ, ನನ್ನ ಮನೆ ಅಂದರೆ ದೇವಾಲಯ, ಅದು ನಿರ್ಗುಣಂ, ತ್ರಿಗುಣರಹಿತವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಸ್ಥಳ. ಅದೇ ಪ್ರತಿಯೊಬ್ಬನಿಗೂ ನಿಕೇತ ಆಗಬೇಕು. ಅಂತಹ ಆಕಾರ ಶಬ್ದ ವಾಚ್ಯ ಪರಮಾತ್ಮನೇ ಎಲ್ಲರಿಗೂ ನಿಕೇತ ಆಗಬೇಕು ಎಂಬ ವಿಚಾರವನ್ನು ಇಷ್ಟು ಮನಸ್ಸಿನಲ್ಲಿಟ್ಟುಕೊಂಡು ಹೇಳ್ತಾ ಇದ್ದಾನೆ. ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಇಂತಹ ತುಲ್ಯನಿಂದಾಸ್ತುತಿ ಮೌನಿ ಸಂತುಷ್ಟ ಏನ ಕೇನಚಿತ್ ಅನಿಕೇತ. ಇಂತಹ ಗುಣಗಳನ್ನು ಬೆಳೆಸಿಕೊಂಡವ ಅಂಥವನು ನನಗೆ ಅತ್ಯಂತ ಪ್ರೀತಿಪಾತ್ರನಾಗ್ತಾನೆ ಎಂಬ ವಿಚಾರವನ್ನು ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಪಾಠದಲ್ಲಿ ಹೇಳೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.